ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಉದ್ಯಾನ ನಗರಿ ಬೆಂಗಳೂರಿನ ದೇಗುಲಗಳಲ್ಲಿ ಆದಾಯ ಹೆಚ್ಚುತ್ತಿದೆ. ಹೀಗಾಗಿ ದೇವಾಲಯದಲ್ಲಿ ಅಕ್ರಮವೂ ಹೆಚ್ಚಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಆರೋಪಕ್ಕೆ ಗುರಿಯಾದ ಜಯನಗರದ ಪ್ರಸಿದ್ಧ ವಿನಾಯಕ ದೇವಾಲಯ ಇಂದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿಸಲಾಗಿದೆ. ನಮ್ಮ ಕಷ್ಟ ಬಗೆಹರಿಯಲಿ, ನೆಮ್ಮದಿ ಇರಲಿ ಅಂತ ಜನ ಬೇಡ್ಕೊಂಡು ದೇವರಿಗೆ ಕಾಣಿಕೆ ಹಾಕ್ತಾರೆ. ಆದರೆ ಅದನ್ನು ದೇವಾಲಯದ ಅಭಿವೃದ್ಧಿಗೋ ಮತ್ಯಾವುದೋ ಕಾರ್ಯಕ್ಕೆ ಬಳಸಿದ್ರೆ ಓಕೆ. ಆದರೆ ಆಡಳಿತ ಮಂಡಳಿ ತನ್ನ ಜೇಬಿಗಿಳಿಸಿದ್ರೆ ಎಷ್ಟು ಸಿಟ್ಟು ಬರಲ್ಲ ಹೇಳಿ. ಜಯನಗರದ 4ನೇ ಬ್ಲಾಕ್ನ ಪ್ರಸಿದ್ಧ ದೇವಾಲಯ ಶ್ರೀ ವಿನಾಯಕ ದೇವಾಲಯದಲ್ಲೂ ಇದೇ ಆಗ್ತಾ ಇತ್ತು. ವಿನಾಯಕನ ಹಣ ಟ್ರಸ್ಟಿಗಳ ಪಾಲಾಗ್ತಾ ಇತ್ತು. ಶ್ರೀ ವಿನಾಯಕ ಸೇವಾ ಟ್ರಸ್ಟ್ನಲ್ಲಿ ಸದಸ್ಯತ್ವದ ಗೋಲ್ಮಾಲ್ ಹಾಗೂ ಭಕ್ತರ ಕಾಣಿಕೆ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ ಎನ್ನುವ ದೂರು ಮುಜರಾಯಿ ಇಲಾಖೆಗೆ ತಲುಪಿತ್ತು. ಈ ಹಿನ್ನೆಲೆಯಲ್ಲಿ ನಗರದ ವಿಶೇಷ ಜಿಲ್ಲಾಧಿಕಾರಿಗಳು ಹಾಗೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ದೇಗುಲವನ್ನು ಪರಿಶೀಲಿಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ದೇಗುಲವನ್ನು ಮುಜರಾಯಿ ಇಲಾಖೆಯ ತೆಕ್ಕಿಗೆ ಪಡೆಯುವಂತೆ ಆದೇಶ ಹೊರಡಿಸಲಾಯಿತು. ಹಾಗಾಗಿ ಇಂದು ದೇಗುಲದಲ್ಲಿ ಪೂಜೆ, ಮಂತ್ರಘೋಷಣೆ ಬದಲಿಗೆ ಲೆಕ್ಕಪತ್ರಗಳ ಓಡಾಟ ಜೋರಾಗಿತ್ತು. ಇಲ್ಲಿ ಹಳೆ ಲೈಫ್ ಮೆಂಬರ್ಸ್ ಎಲ್ಲ ಯಾರೂ ಇಲ್ಲ. ನಾವು ಬಂದು ಇಲ್ಲಿ 1962ಇಂದ ಇದ್ದೀವಿ. ನಮ್ಮ ತಾತಾರದು ಮೆಂಬರ್ಶಿಪ್ ಇತ್ತು. ಈಗ ಬಂದು ಅದು ಮೆಂಬರ್ಶಿಪ್ಪೇ ಇಲ್ಲ. ಆ ಥರ ಸುಮಾರು ಜನದ್ದು ಹಳೆ ಈ ದೇವಸ್ಥಾನಕ್ಕೆ ಯಾರು ಹೆಲ್ಪ್ ಮಾಡಿದ್ದಾರೆ, ವಾಲಂಟಿಯರ್ಸ್ ಆಗಿದ್ದಾರೆ, ಅವ್ರದ್ದೆಲ್ಲ ಯಾರ್ದು ಮೆಂಬರ್ಶಿಪ್ಪೇ ಇಲ್ಲ. ಅವ್ರಿಗೆ ಬೇಕಾಗಿರೋರನ್ನ ಸುಮಾರು ಜನನ ಡೈರೆಕ್ಟರ್ ಥರ ಮಾಡ್ಕೊಂಬಿಟ್ಟು ಸುಮಾರು ಅವ್ರು ಬೇಕಾಗಿರೋರನ್ನೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಅದರಿಂದ ದೇವಸ್ಥಾನದಲ್ಲೂ ಭಾಳ ಸಮಸ್ಯೆ ಆಗಿದೆ. ಲೆಕ್ಕ ಪರಿಶೋಧನೆ ವೇಳೆ ಹಣಕಾಸಿನ ವ್ಯತ್ಯಯವಾಗಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಇಂದಿನಿಂದ ವಿನಾಯಕ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿದೆ ಅಂತ ವಿಶೇಷ ಜಿಲ್ಲಾಧಿಕಾರಿ ಶೈಲಜಾ ತಿಳಿಸಿದರು. ಸರ್ಕಾರವು ಬೆಂಗಳೂರು ನಗರ ಜಯನಗರ 4ನೇ ಬಡಾವಣೆಯಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನನ ಸರ್ಕಾರಿ ಆದೇಶಕ್ಕೆ ಒಂದು ನೋಟಿಸ್ ಕೊಟ್ಬಿಟ್ಟು ಅವ್ರು ಸಹಿ ಪಡೆದು ನಂತರ ನಾವು ತಗೊಳ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಸಾರ್ವಜನಿಕ ಹಣ ಮತ್ತು ಆಸ್ತಿ ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ದುರುಪಯೋಗ ಆಗಿದೆ ಅಂತ ಒಂದು ರಿಪೋರ್ಟ್ ಆಧಾರದ ಮೇಲೆ ನೋಟಿಸ್ ನೀಡದೆ ದಾಳಿ ಮಾಡಿರೋದಕ್ಕೆ ಆಡಳಿತ ಮಂಡಳಿ ಬೇಸರ ವ್ಯಕ್ತಪಡಿಸಿದರು. ಆದರೆ ಬೇರೆ ವಿಧಿ ಇಲ್ಲದೆ ದೇಗುಲವನ್ನು ಮುಜರಾಯಿ ಇಲಾಖೆಯ ವಶಕ್ಕೆ ನೀಡಿದರು. ದೇವಸ್ಥಾನದಲ್ಲಿ ನಡೀತಕ್ಕಂಥ ಎಲ್ಲ ವ್ಯವಹಾರಗಳನ್ನು ಅತ್ಯಂತ ಶಿಸ್ತು, ಅತ್ಯಂತ ನಿಯಮ ನಿಷ್ಠೆಯಿಂದ ನಡೆಸ್ತಾ ಇದ್ದಾವೆ. ನಮ್ಮ ಮೇಲೆ ಇಲ್ಲ ಪಲ್ಲದ ಸುಳ್ಳು ಆಪಾದನೆಗಳನ್ನು ಮಾಡಿ ಮುಜರಾಯಿಗೆ, ಜಿಲ್ಲಾನಂದನಾಧಿಕಾರಿಗೆ, ಸರ್ಕಾರಕ್ಕೆ ಎಲ್ಲೆಲ್ಲ ಪತ್ರಗಳನ್ನು ಬರೆದು ಈ ರೀತಿ ಒಂದು ವಾತಾವರಣ ಸೃಷ್ಟಿಸಿ ಇದು ಆಡಳಿತ ನಡೆಸಬಾರ್ದು, ಮುಜರಾಯಿಗೆ ಹೋಗಬೇಕು ಅಂತ ಮಾಡಿದ್ದಾರೆ. ಒಳ್ಳೆಯದು. ನಾವು ಸರ್ಕಾರದ ಆದೇಶವನ್ನು ಶಿರಸಾ ಪಾಲಿಸಿ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಒಟ್ಟಿನಲ್ಲಿ ವಿನಾಯಕ ಸರ್ಕಾರದ ವಶವಾಗಿದ್ದಾನೆ. ಇನ್ನಾದರೂ ಆಡಳಿತ ಸರಿಯಾಗಿ ನಡೆಯುತ್ತಾ, ಭಕ್ತರ ಕಾಣಿಕೆ ಸದುಪಯೋಗವಾಗುತ್ತಾ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಚಿತ್ರಸಂತೆ ಮತ್ತೆ ಬಂದಿದೆ. ಚಿತ್ರರಸಿಕರನ್ನ ಕೈಬೀಸಿ ಕರೆಯುವ ಚಿತ್ರಸಂತೆಗೆ ಚಿತ್ರಕಲಾ ಪರಿಷತ್ ಸಜ್ಜಾಗಿದೆ. ನಾಳೆ ಕುಮಾರಕೃಪಾ ರಸ್ತೆಯಲ್ಲಿ ಚಿತ್ರಗಳದ್ದೇ ಕಾರುಬಾರು. ಕುಮಾರಕೃಪಾ ರಸ್ತೆಯಲ್ಲಿ ವಾಹನಗಳ ಬದಲು ಬಣ್ಣ ದೌಕಳಿಯೇ ಕಾಣ್ತಾ ಇದೆ. ಹೌದು, ಪ್ರತಿ ವರ್ಷ ಜನವರಿ ಮೊದಲ ಭಾನುವಾರ ನಡೆಯುವ ಚಿತ್ರಸಂತೆಗೆ ಕುಮಾರಕೃಪಾ ರಸ್ತೆ ಸಜ್ಜಾಗಿದೆ. ದೇಶದಾದ್ಯಂತ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶಿಸಲಿದ್ದಾರೆ. ಸಾವಿರದ 200 ಕಲಾವಿದರ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ ಅವರು ಒಂದೊಂದು ಪ್ರದರ್ಶನಕ್ಕೆ ಇಬ್ಬರಿಬ್ಬರು ಅಂತ ಬರ್ತಾರೆ. ಸೊ 2500 ಮಂದಿ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಸುಮಾರು 2 ರಿಂದ 3 ಲಕ್ಷ ಜನ ಹಿಂದಿನ ಇದನ್ನು ನೋಡಿಕೊಂಡು ಬರಬಹುದು ಅಂತ ನಮ್ಮ ಯೋಚನೆ.
ಮನೆಗೊಂದು ಕಲಾಕೃತಿ ಎನ್ನುವ ಉದ್ದೇಶದಲ್ಲಿ ಕಳೆದ 11 ವರ್ಷಗಳಿಂದ ಈ ಚಿತ್ರಸಂತೆ ನಡೀತಾ ಇದೆ. ಈ ಬಾರಿಯೂ 1500 ಕಲಾವಿದರು ಭಾಗವಹಿಸಲಿದ್ದಾರೆ. ಶಿವಾನಂದ ಸರ್ಕಲ್ನಿಂದ ವಿಂಡ್ಸರ್ ಮ್ಯಾನರ್ವರೆಗಿನ ರಸ್ತೆ ಚಿತ್ತಾರವಾಗಿ ಕಂಗೊಳಿಸಲಿದೆ. ಚಿತ್ರಸಂತೆಗೆ ಬರ್ತಾ ಇರೋದು 4 ವರ್ಷ ಆಯಿತು, ಕಂಟಿನ್ಯೂ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತದ. ಆಮೇಲೆ ಪೇಂಟಿಂಗ್ಸ್ ಎಲ್ಲ ಸೇಲ್ ಆಗ್ತಾವೆ. ಆಮೇಲೆ ಗ್ಯಾಲರಿ ಎಲ್ಲ ಕಾಂಟ್ಯಾಕ್ಟ್ ಬೆಳೀತದ್ರಿಂದ. ಆಮೇಲೆ ನಾನು ಅಕ್ರಿಲಿಕ್ ಕಲರ್ ಪೇಂಟಿಂಗ್ ಮಾಡ್ತೀನಿ ಜಾಸ್ತಿ. ಆಮೇಲೆ ಪೆನ್ ವರ್ಕು, ಚಾರ್ಕೋಲ್ ಯೂಸ್ ಮಾಡ್ತೀನಿ. ಆಮೇಲೆ ಸಣ್ಣ ವರ್ಕು ಎಲ್ಲನೂ ಸೇಲ್ ಆಗಿದೆ. ಆಮೇಲೆ ಎಲ್ಲರೂ ಬಂದು ನೋಡೋದ್ರಿಂದ ಖುಷಿ ಅನಿಸ್ತದ. 4 ಜನ ಗೊತ್ತಾಗ್ತದೆ ಪೇಂಟಿಂಗ್ ಅಂದರೆ ಏನು ಅಂತ. ಅದಕ್ಕೆ ಎಲ್ಲೇ ಇದ್ರೂ ಬಂದು ನೋಡಿ ಖುಷಿ ಪಡ್ಬೇಕಂತ ನನ್ನ ಇಷ್ಟ ಹೇಳ್ತೀನಿ. ಕಳೆದ ವರ್ಷ 2 ಕೋಟಿ ರೂಪಾಯಿ ವಹಿವಾಟು ನಡೆದಿತ್ತು. ಈ ಬಾರಿ 3 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ನಿಮ್ಮ ಮನೆಗೂ ಒಂದು ಅಪರೂಪದ ಕಲಾಕೃತಿ ಬೇಕು ಅಂದ್ರೆ ತಪ್ಪದೆ ಕುಮಾರಕೃಪಾ ರಸ್ತೆಗೆ ಬರೋದನ್ನ ಮರಿಬೇಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಸಂಸಾ ಬಯಲು ರಂಗಮಂದಿರದಲ್ಲಿ ಮಮತಾ ಜಿ ಸಾಗರ ಅನುವಾದಿಸಿರುವ ಹೈಡ್ ಅಂಡ್ ಸಿಕ್ ಕೃತಿ ಲೋಕಾರ್ಪಣೆಯಾಯಿತು. ಕೃತಿಯನ್ನ ಶಶಿ ದೇಶಪಾಂಡೆ ಬಿಡುಗಡೆ ಮಾಡಿದ್ರು. ಹೈಡ್ ಅಂಡ್ ಸಿಕ್ ನಲ್ಲಿ ಇವರು ಬರೆದ 50 ಕವನಗಳು ತಮಿಳು, ತೆಲುಗು, ಮಲಯಾಳಿ ಭಾಷೆಗಳಿಗೆ ಅನುವಾದಗೊಂಡಿವೆ. ಆಕೆಗೆ ಕಣ್ಣಿಲ್ಲ, ಆದರೂ ಒಳಗಣ್ಣಿಂದಲೇ ವಿಶ್ವವನ್ನ ನೋಡುವ ಅಗಾಧ ಪ್ರತಿಭೆ ಇದೆ. ಆ ಸಾಧಕಿ ಇವತ್ತು ಸುವರ್ಣ ನ್ಯೂಸ್ನಲ್ಲಿ ನಿರೂಪಕಿಯಾಗಿದ್ರು. ಅವರಿಗೆ ನಮ್ಮದೊಂದು ಸಲಾಂ. ಹೀಗೆ ಧೈರ್ಯದಿಂದ ಹೆಜ್ಜೆ ಹಾಕ್ತಾ ಇರೋ ಇವರು ಅಶ್ವಿನಿ ಅಂಗಡಿ. ಬಳ್ಳಾರಿಯ ಚೆಳಗುರ್ಕಿ ಗ್ರಾಮದ ಇವರು ಇವತ್ತು ಸುವರ್ಣ ಸುದ್ದಿವಾಹಿನಿಗೆ ಆಗಮಿಸಿದ್ರು. ನಿಮ್ಮ ನೆಚ್ಚಿನ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವ ಕರ್ನಾಟಕ ನ್ಯೂಸ್ ಬುಲೆಟಿನ್ನ ನಿರೂಪಕರಾಗಿದ್ರು. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಜೀವನಾಡಿ ಮಲಪ್ರಭಾ ನದಿ ಜನ್ಮಸ್ಥಳದಲ್ಲಿಯೇ ಮಲಿನವಾಗ್ತಿದೆ. ನದಿ ಮಲಿನವಾಗ್ತಿದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳ ಸುದ್ದಿಯನ್ನ ಓದುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ರು. ನಮ್ಮ ನಾಳುವ ಜನಪ್ರತಿನಿಧಿಗಳೇ ಹಾಗೆ, ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ರೈಲು ಬಿಡ್ತಾರೆ. ಆದ್ರೆ ಹೇಳಿದ್ದೊಂದು ಮಾಡಲ್ಲ. ಅದೇ ರೀತಿ ಗದಗ ಜಿಲ್ಲೆಯ ಮೃತ ಯೋಧನ ಕುಟುಂಬಕ್ಕೆ ಮಾತು ಕೊಟ್ಟಿದ್ದ ಸರ್ಕಾರ ಈಗ ಮರೆತು ಬಿಟ್ಟಿದೆ. ಸುದ್ದಿ ಓದೋದಕ್ಕೆ ಬರೋರಿಗೆ ಮೊದಲಿಗೆ ಭಯ ಕಾಡುತ್ತೆ. ಆದ್ರೆ ಅಶ್ವಿನಿಗೆ ಎಲ್ಲಿಯೂ ತಾನು ಅಂಧಳು ಅನ್ನೋ ಭಾವನೆ ಮೂಡ್ಲೇ ಇಲ್ಲ. ಆತ್ಮವಿಶ್ವಾಸದಿಂದಲೇ ಸ್ಟುಡಿಯೋದಲ್ಲಿ ಕುಳಿತ ಅಶ್ವಿನಿ ತಮ್ಮದೇ ಗ್ರಹಿಕೆಯ ಭಾಷಾ ಸಾಧನವಾದ ಬ್ರೈಲ್ ಸ್ಲೇಟ್ನ ಲಿಪಿಯಲ್ಲಿ ಎಲ್ಲವನ್ನ ಬರೆದಿಟ್ಕೊಂಡ್ರು. ನುರಿತ ನಿರೂಪಕರಂತೆ ಹೆಡ್ಲೈನ್ಸ್ ಅನ್ನ ಪಂಚಿಂಗ್ ಆಗಿಯೇ ಓದಿದ ಅಶ್ವಿನಿ ಎಲ್ಲೂ ತಡವರಿಸದೆ ಅಳುಕದೆ ಪ್ರತಿ ಸುದ್ದಿಯನ್ನು ಅರ್ಥಗರ್ಭಿತವಾಗಿ ವೀಕ್ಷಕರ ಮುಂದಿಟ್ರು. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಈಗ ಒಂದು ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ತಾರಕಕ್ಕೇರಿದ ಬೀದಿ ವ್ಯಾಪಾರಿಗಳು ಹಾಗೂ ವರ್ತಕರ ಸಂಘರ್ಷ. ವ್ಯಾಪಾರಿಗಳ ಬಂಧನ ವಿರೋಧಿಸಿ ಪ್ರತಿಭಟನೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಲಾಠಿ ಪ್ರಹಾರ. ಅಶ್ವಿನಿ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿ ಜಾಗತಿಕ ಶಿಕ್ಷಣ ಯುವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ವಿಷಯವನ್ನಾಗಿ ಅಭ್ಯಾಸ ಮಾಡಿರುವ ಅಶ್ವಿನಿ ಅಂಗಡಿ ಉತ್ತಮ ಹಾಡುಗಾರ್ತಿ. ಇವರ ಗಾಯನಕ್ಕೆ ತಲೆ ದೂಗದವರಿಲ್ಲ. ಒಳಗಣ್ಣಿನಿಂದಲೇ ಎಲ್ಲವನ್ನೂ ನೋಡಬಲ್ಲ ಅಶ್ವಿನಿ ಸ್ಫುಟವಾಗಿ ಅರಳು ಹುರಿದಂತೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಮಾತನಾಡುವ ಪ್ರತಿಭೆ. ಅಂಗವಿಕಲರನ್ನ ನಿರ್ಲಕ್ಷಿಸುವ ಮಂದಿಯ ಕಲ್ಲೆದೆಯನ್ನೂ ಕರಗಿಸುವ ಅಶ್ವಿನಿ ಅಂಗಡಿ ವ್ಯವಸ್ಥೆ ತನ್ನನ್ನ ಎಷ್ಟೇ ನಿರ್ಲಕ್ಷಿಸಿದ್ರೂ, ಸೌಲಭ್ಯಗಳಿಂದ ವಂಚಿತಳನ್ನಾಗಿಸಿದ್ರೂ ಧೃತಿಗೆಡದೆ ಆತ್ಮವಿಶ್ವಾಸದಿಂದ ಇರೋದು ನಿಜಕ್ಕೂ ಅಭಿನಂದನಾರ್ಹ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ.